ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ಮೇಲ್ಸ್ ಕಡೆಯಿಂದ ನೋಡಿದ್ರೆ ಹಾ. ಒಂದು ಸರ್ತಿ ಅವರು ಬಂದು ಹಾ. 24 ಅವರ್ಸ್ ನಮ್ಮ ಜೊತೆಗೆ ಇದು ಬಿಟ್ರೆ ಅಂದ್ರೆ ಒಂದು ಕನ್ಸಲ್ಟೇಷನ್ನು, ಫ್ಯೂ Test. ಬ್ಲಡ್ ಟೆಸ್ಟ್ ಅಂಡ್ ಸ್ಕ್ಯಾನ್ಸ್ ಇಫ್ ರಿಕ್ವೈರ್ಡ್ ಅವಶ್ಯಕತೆ ಇದ್ದಲ್ಲಿ, ಆ್ಯಂಡ್ ನೆಕ್ಸ್ಟ್ ಡೇ ನಾವು ರಿಪೋರ್ಟ್ಸ್ ಜೊತೆಗೆ ಅವ್ರನ್ನ ನೋಡಿಬಿಟ್ಟು ಟ್ರೀಟ್ಮೆಂಟ್ ಪ್ಲಾನ್ ಮಾಡಿದ್ರೆ ಮತ್ತೆ ಅವ್ರು ನಮ್ಮ ಹತ್ರ 3 ತಿಂಗಳ ನಂತರನೇ ಬರ್ಬೋದು. ಓಕೆ. ಇದು ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸಿಂದ ಕೊಡೋ ಟ್ರೀಟ್ಮೆಂಟ್ ಆದರೆ. ಹ್ಮ್. ಸರ್ಜರಿಗಳೆಲ್ಲ ಬೇಕಾದರೆ ದೆನ್ ಅವರು ಒಂದು 4 ದಿವಸ ಎಕ್ಸ್ಟ್ರಾ ಉಳ್ಕೊಂಡಿದ್ದಾರೆ ಅಂತಂದರೆ ನಾವು ಮೊದಲನೇ ಹಂತದ ಸರ್ಜರಿ ಅಥವಾ ಸರ್ಜಿಕಲ್ ಎವ್ಯಾಲ್ಯೂಯೇಷನ್ ಆವಾಗಲೇ ಮುಗಿಸ್ಕೊಂಡು ಅವ್ರದ್ದು ಟ್ರೀಟ್ಮೆಂಟ್ ಪ್ಲಾನ್ ಚಾರ್ಟ್ ಔಟ್ ಮಾಡಿಬಿಟ್ಟು ಅವ್ರನ್ನ IVF ಟೈಮ್ಗೆ ನೀವು ಬಂದರೆ ಸಾಕು ಅಂತ ಹೇಳ್ಬೋದು. ಹ್ಮ್. ಸೊ ಪದೇ ಪದೇ ವಿಸಿಟ್ ಮಾಡೋ ಅವಶ್ಯಕತೆ ಇರಲ್ಲ. ಹ್ಮ್. ಸೊ ಬರುವಾಗ ಸ್ವಲ್ಪ ನಮ್ಮ ಹತ್ರ ಪ್ರೀ ಪ್ಲಾನಿಂಗಲ್ಲಿ ಡಿಸ್ಕಸ್ ಮಾಡಿಕೊಂಡು 1 or 2 ಡೇಸ್ ಇರೋ ಥರ ಬಂದರೆ ತುಂಬ ದೂರಿಂದ ಬರೋರಿಗೆಲ್ಲ ಹ್ಮ್. ಈಸಿ ಆಗಿಬಿಡುತ್ತೆ. ಯಾವ ವಯಸ್ಸಿಂದ IVF ತಗೋಬಹುದು, ಯಾವ ವಯಸ್ಸಿಗೆ ಸ್ಟಾಪ್ ಆಗ್ಬೇಕು, ಒಂದು ಯಾರ್ಯಾರು ತಗೋಬಹುದು, ಯಾರ್ಯಾರು ತಗೊಳಕ್ ಆಗಲ್ಲ. ಸೊ ದಿಸ್ ವಿಲ್ ಟಾಕ್ ಅಬೌಟ್ IVF ಫಸ್ಟ್, ಮತ್ತೆ ವಿಲ್ ಗೋ ಟು ಸರೋಗಸಿ ಆರ್ ಡೋನರ್ ಎಲ್ಲ ಕಂಪ್ಲೀಟ್ ಇವಾಗ ಮಾಡೋಣ. ಯಾರಿಗಾದ್ರೂ ಆಗ್ಲಿ ಫಸ್ಟ್ ಇಂಪಾರ್ಟೆಂಟ್ ಯಾರನ್ನ ತಗೊಳ್ಬಹುದು ಅಂದ್ರೆ ದೇ ಶುಡ್ ಬಿ ಸಿಟಿಸನ್ಸ್ ಆಫ್ ಇಂಡಿಯಾ. ಇಂಡಿಯಾದಲ್ಲಿ ಮಾಡಿಸ್ಕೊಳ್ಳೋದು. ಎಸ್, ಇವಾಗ ಅದ್ರೊಳಗೂ ಇವಾಗ ನಂದೇ ಎಗ್ ನಂದೇ ಸ್ಪರ್ಮ್ ಮಾಡ್ಬೇಕಂದ್ರೆ ಯಾರಾದ್ರೂ ಬಂದು ಮಾಡಿಸ್ಕೋಬಹುದು, ದಟ್ ಇಸ್ ಎನಿಬಡಿ. ಇವಾಗ ನಾನು ಬೇರೆ ದೇಶದಿಂದ ಇವಾಗ ಮೆಡಿಕಲ್ ಟೂರಿಸಂ ಅಂತ ಕೇಳಿರ್ತೀರಾ, ಸೊ ಇಟ್ ಇಸ್ ಪಾಸಿಬಲ್. ಅವ್ರದೇ ಎಗ್ ಅವ್ರದೇ ಸ್ಪರ್ಮ್ ನಮ್ಮ ದೇಶದಲ್ಲಿ ಬಂದು ಮಾಡಿಸ್ಕೋತಾ ಇದಾರೆ, ವಿ ಕ್ಯಾನ್ ಟ್ರೀಟ್ ದೆಮ್. ಓಕೆ. ಬಟ್ ಇಫ್ ಇಟ್ ಕಮ್ಸ್ ಟು ಥರ್ಡ್ ಪಾರ್ಟಿ, ಇವಾಗ ನೀವೇನು ಸರೋಗೇಸಿ ಅದೆಲ್ಲ ಕೇಳಿದ್ರಲ್ಲ, ಇಟ್ ಈಸ್ ಓನ್ಲಿ ಫಾರ್ ಸಿಟಿಸನ್ಸ್ ಆಫ್ ಇಂಡಿಯಾ. ಓಕೆ. ಸರೋಗಸಿ ಬೇರೆ ಕಂಟ್ರಿಯಿಂದ ಬಂದು ಬೇರೆ ಮಾಡಿಸ್ಕೊಳ್ಳೋದು. ಕಂಟ್ರಿಯಿಂದ ಬಂದವ್ರಿಗೆ ಆಗಲ್ಲ. ಓಕೆ, ಡನ್. ಹಾ. ಫಾರ್ ಸಿಟಿಸನ್ಸ್ ಆಫ್ ಇಂಡಿಯಾ. ಕಮಿಂಗ್ ಟು ಏಜ್, ಹ್ಮ್. ಮಿನಿಮಮ್ ಏಜ್ ಇಸ್ 21 ಹಾ. ಅಂಡ್ ಇನ್ ಹೆಂಗಸರಲ್ಲಿ ಹ್ಮ್. ಮೋರ್ ದೆನ್ 50 ಮಾಡಕ್ಕಾಗಲ್ಲ ರೂಲ್ಸ್ ಪ್ರಕಾರ. ರೂಲ್ಸ್ ಪ್ರಕಾರ. 50 ಆದ್ಮೇಲೆ ಯಾವ ಟ್ರೀಟ್ಮೆಂಟ್ ಇರಲ್ಲ. ಆಬ್ವಿಯಸ್ಲಿ ನ್ಯಾಚುರಲ್ ಅಂತೂ ಎಷ್ಟೋ ಜನಕ್ಕೆ ನಮ್ಮ ಆಗಲ್ಲ. ಇಂಡಿಯಾದಲ್ಲಿ ವಿಸೆ 48 ಇಸ್ ದ ಆವರೇಜ್ ಏಜ್ ಆಫ್ ಮೆನೋಪಾಸ್ ಅಂತ ಹೇಳ್ತೀವಿ. ಸೊ ಅವ್ರದೇ ಎಗ್ ಅಂತೂ ಆಗಲ್ಲ ಆ ಟೈಮಲ್ಲಿ. ಡೋನರ್ ಎಗ್ನು ಇರಲ್ಲ. ಮೋರ್ ದೆನ್ 50 ಮಾಡಕ್ಕಾಗಲ್ಲ. ಗಂಡಸರಲ್ಲಿ ಮೋರ್ ದೆನ್ 55 ಮಾಡಕ್ಕಾಗಲ್ಲ. ಓಕೆ. ಸೊ ಹಂಗಾಗಿ ನಾವು ಹೆಂಗಸರಿಗೆ ತಗೊಳ್ಳೋದು 20 ಮದುವೆ ಆಗೋದು ಎಲ್ಲ ಆದ್ಮೇಲೆ ಬರೋಷ್ಟೊತ್ತಿಗೆ ಯೂಶಲಿ ಅವರ್ ಪೇಷಂಟ್ಸ್ ಆರ್ ಬಿಟ್ವೀನ್ 23 and 50 years. 23. ಓಕೆ. ಸೊ ದಟ್ ಈಸ್ ದ ಯೂಶುವಲ್ ಏಜ್. ಡೋನರ್ ಅಂತ ನಾವು ತಗೊಳ್ತಾ ಇರುವಾಗ ದೇರ್ ಮಿನಿಮಮ್ ಏಜ್ ಇಸ್ ಓನ್ಲಿ 23. ಅಂದ್ರೆ ಇವಾಗ ಸೆಲ್ಫ್ ಮಾಡ್ಬೇಕು ಅಂದ್ರೆ ನಾ 21 and above ಮಾಡ್ಬೋದು. ಓಕೆ. ನಾನು ಡೋನರ್ಗಂತ ತಗೋತೀವಲ್ಲ ಕೆಲವೊಬ್ಬನ, ಅವ್ರಿಗೆ 23. ಬಟ್ ದಟ್ಸ್ ಡಿಫ್ರೆಂಟ್ ಇದು. ಸೊ ಇವಾಗ ನಾವು ಏಜ್ ಅಂತ ಡೋನರ್ ಹೇಳ್ತೀವಿ ಏಜ್ ದಟ್ ಅಂದ್ರೆ 23 donor ಇಲ್ಲಾಂದ್ರೆ ಅಂದ್ರೆ ಕಪಲ್ ಏಜ್ ಕೊಡೋರ್ಗೆ ಕೊಡೋರ್ಗೆ. ಹಾ. ಕೊಡೋರ್ಗೆ. ಕೊಡೋರು ತಮ್ಮ ಫ್ಯಾಮಿಲಿನಲ್ಲಿ ಹ್ಮ್. ತಮ್ಮ ಮಗು ಮಾಡ್ಕೊಂಡಿರ್ಬೇಕು ಮೊದಲೇ. ಹ್ಮ್. ಆ ಲೇಡಿ ಹಾ, ಹಾ. ಹೆಗ್ ಕೊಡಕ್ ಬರ್ತಾರಲ್ಲ ಹಾ. ಅವ್ರ ಹತ್ರ ಆಲ್ರೆಡಿ ಒಂದು ಲಿವಿಂಗ್ ಚೈಲ್ಡ್ ಇರಬೇಕು. ಓಕೆ. ಕ್ರೈಟೀರಿಯಾ ಇರುತ್ತೆ. ಅವಾಗಲೇ ಅವ್ರು ಬಂದು ಡೊನೇಷನ್ ಮಾಡ್ಬೋದು, ಎಗ್ ಡೊನೇಷನ್ ಮಾಡ್ಬೋದು. ಓಕೆ. ಓಕೆ. ಅವ್ರ ವಯಸ್ಸು ಎಗ್ ಡೊನೇಷನ್ ಮಾಡೋ ವಯಸ್ಸು ಟೈಮ್ನಲ್ಲಿ ಮಿನಿಮಮ್ 23 ಮೇಲೆ ಇರಬೇಕು. 23 ಮೇಲೆ ಇರ್ಬೇಕು, ಒಂದ್ ಮಗು ಇರ್ಬೇಕು. ಮಗು ಇರ್ಬೇಕು. Living So ನಾವು child. Living legally child. ನಾವು ಹಾ. ನೋಡ್ಬೇಕು ಅಂದ್ರೆ ದೇ ಶುಡ್ ಬಿ ಸಿಟಿಸನ್ಸ್ ಆಫ್ ಇಂಡಿಯಾ. ಹ್ಮ್. ಏಜ್ 21 to 50 ಫಾರ್ ವುಮೆನ್, ಹ್ಮ್. 23 to 55 ಫಾರ್ ಮೆನ್. ಓಕೆ. ಇಷ್ಟು ಓಕೆ. ಇನ್ನೊಂದು basic things. ಇನ್ನೊಂದು ಪಾಯಿಂಟ್ ಅಂದ್ರೆ ಡೋನರ್ ಯಾವುದೇ ಡೊನೇಷನ್ ಮಾಡಿದ್ಮೇಲೆ ಹ್ಮ್. ಸೆಕೆಂಡ್ ಟೈಮ್ ಮಾಡೋ ಹಾಗಿಲ್ಲ. ಓಕೆ. ಗಂಡಸರಲ್ಲೂ ಹೆಂಗಸರಲ್ಲೂ ಬೈ ರೂಲ್ಸ್. ಬಟ್ ಒಂದೊಂದ್ಸರಿ ಈಗ ವಿಕಿ Wiki ಡೋನರ್ donor. ಅಂಥವೆಲ್ಲ ಆಗಬಾರ್ದು ಇಟ್ ವಾಸ್ ಅಂತಂದ್ರೆ ಬಿಫೋರ್ 2021. ಅವಾಗಿನ್ನು ART ಬಿಲ್ ಅನ್ನೋದು ಇರ್ಲಿಲ್ಲ. ರೂಲ್ಸ್ ಇರಲಿಲ್ಲ. ART ಅಂತ ಏನಂತ ಕೇಳಿದ್ರಲ್ಲ ಆಗ್ಲೇ, ಹಾ. ಅದರಲ್ಲಿ ಇದೆಲ್ಲ ರೂಲ್ಸ್ ತಗೊಂಡ್ಬಂದಿದ್ದಾರೆ. ಹ್ಮ್. ಇದಕ್ಕೆ ರೀಸನ್ ಇದೆ. ಹ್ಮ್. ಒಂದೇ ಮನುಷ್ಯನ ಸ್ಪರ್ಮು ಹ್ಮ್. 10-15 ಮಗುಗೆ ಪ್ರೆಗ್ನೆನ್ಸಿ ಕೊಟ್ಟಿದೆ ಅಂದ್ರೆ, ಅಥವಾ ಒಂದೇ ಡೋನರ್ ಲೇಡಿಯಿಂದ 8-10 ಪ್ರೆಗ್ನೆನ್ಸಿ ಕೊಟ್ಟಿದೆ ಅಂದ್ರೆ, ಆ ಪರ್ಟಿಕ್ಯುಲರ್ ಎಂಬ್ರಿಯೋಸ್ ಓವರ್ಲ್ಯಾಪ್ ಆಗಿದ್ರೆ ಜೆನೆಟಿಕ್ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ. ಫ್ಯಾಮಿಲಿಯಲ್ಲಿ ಮದುವೆ ಆದಂಗೆ ಅದು ಬೇಸಿಕಲಿ. ಹಾಫ್ ಬ್ರದರ್ ಮದುವೆ ಆದಂಗೆ, ಹಾಫ್ ಸಿಸ್ಟರ್ ಮದುವೆ ಆದಂಗೆ. ಅಂದ್ರೆ ಈಗಲ್ಲ, ಮುಂದೆ ಹೋಗ್ತಾ ಮುಂದೆ ಹೋಗ್ತಾ. ಮಗು ದೊಡ್ಡದಾಗಿ, ಓಕೆ. of course. makes sense. ಜೆನೆಟಿಕ್ ಓವರ್ಲ್ಯಾಪ್ ಆಗ್ತಾ ಇದೆಯಲ್ಲ, ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿಯೇ one person can do only one time sperm donation. Same holds good for the lady also. One lady can do only one time egg donation. One time. One pregnancy ಗಲ್ಲ. ಒನ್ ಟೈಮ್ಗೆ. One Sir, time. ಮತ್ತೆ ಅಂದ್ರೆ ಅದು ಪ್ರೆಗ್ನೆನ್ಸಿ ಆಗಿಲ್ಲ, ಎಗ್ಗಿಲ್ಲ ಆಗ್ಲಿ ಅಂತಂದ್ರೆ ಬಿಡ್ಲಿ. ಅಷ್ಟೇ That is ಮುಗೀತು. a full stop for that lady. ಓಕೆ. ಈ ವಿಷಯದಲ್ಲಿ ಮುಂದೆ ಹೇಳಬೇಕು ಅಂತಂದ್ರೆ, ಹಾ. ಕೆಲವು IVF ಸೆಂಟರ್ಗಳಲ್ಲಿ ಯಾವ ಲೇಡಿಯಿಂದ ಪ್ರೆಗ್ನೆನ್ಸಿ ಬಂದಿದೆಯೋ ಹ್ಮ್. ಅದೇ ಲೇಡಿ ಮತ್ತೆ ಬಂದು ಒಳ್ಳೆ ಕ್ವಾಲಿಟಿ ಆಗಿರೋದ್ರಿಂದ ಹ್ಮ್. ಕೊಟ್ಟಿರೋ ಸ್ಟೋರಿಗಳು ಕೇಳ್ತಾ ಇದಾವೆ. ಇರ್ತೀವಿ. ಹಾ. ಅದನ್ನ ಮಾಡಬಾರ್ದು ಅಂತ ವಿ ರಿಕ್ವೆಸ್ಟ್ ಅವರ್ ಕೊಲೀಗ್ಸ್, ಹ್ಮ್.
ಪೇಷಂಟ್ಗಳು ಅಷ್ಟೇ ಸ್ವಲ್ಪ ಮೈಂಡ್ಫುಲ್ ಆಗಿ ಮೈಂಡ್ಫುಲ್ ಆಗಿದ್ದು ಕೇಳಬೇಕು. ಯಾರು ಆರ್ ವಿ ಶ್ಯೂರ್ ದಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ಡೊನೇಷನ್ ಫಾರ್ ದಿಸ್ ಲೇಡಿ ಅಂತ ಕೇಳಬೇಕು. ಓಕೆ ಬಟ್ ಅವ್ರ ಹತ್ರ ವಾಟ್ ಇಫ್ ಅವ್ರು ಈಗ ಇವಾಗ ಹೂ ರೀಸೆಂಟ್ ಅಂದ್ಬಿಟ್ಟು ಅಲ್ಲಿ ನಾವು See, ನೀವು ನ್ಯೂಸ್ ಪೇಪರ್ ಅಲ್ಲಿ ನೋಡಿರ್ತೀರಾ, ಎಥಿಕ್ಸ್ ಅಂತ ಥಾಣೆನಲ್ಲಿ ಈ ಒಂದಿರುತ್ತೆ. ತರ ಆಯ್ತು, ಒಂದು ದೇವರ್ ಸಪ್ಲೈಯಿಂಗ್ ಅನ್ಎಥಿಕಲಿ ಡೋನರ್ಸ್ ಅಂತ ಆ ತರ ಆಗ್ತಾ ಇರತ್ತೆ. ಪ್ರಾಬ್ಲಮ್ ಈಸ್ ART ಕ್ಲಿನಿಕ್ ಅನ್ನೋದು ಬೇರೆ, ART ಬ್ಯಾಂಕ್ ಅನ್ನೋದು ಬೇರೆ. ಸೊ ಕ್ಲಿನಿಕ್ ಕೆನಾಟ್ ಫಂಕ್ಷನ್ ಆಸ್ ಅ ಬ್ಯಾಂಕ್. ಅಂಡರ್ಸ್ಟುಡ್ ಅಂದ್ರೆ ಇವಾಗ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಡೋನರ್ನ ನಾನೇ ತಗೊಳಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಕಮ್ ಥ್ರೂ ಎ ಬ್ಯಾಂಕ್. ಸೊ ಏನು ಅಂತಂದ್ರೆ ಇವಾಗ ಎಥಿಕ್ಸ್ ಶುಡ್ ಬಿ ದೇರ್ ಬೋತ್ ದ ಸೈಡ್ಸ್. ಓಕೆ ಪ್ಲಸ್ Patients ಡೋನರ್ಗೆ ಗೊತ್ತಿರಲ್ಲ ಸರ್ ನಾವ್ ಇವ್ರಿಗೆ ಕೊಡ್ತಾ ಇದೀವಿ ಅಂತ ಐಡಿಯಲಿ ಗೊತ್ತಿರೋದಿಲ್ಲ. ಸ್ಪರ್ಮ್ ಡೋನರ್ಗೆ ಅನಾನಿಮಿಟಿ ಅಂತ ಅನ್ನೋದು ಬಹಳ ಮುಖ್ಯವಾಗಿದೆ. ಕರೆಕ್ಟ್. ಎಗ್ ಡೋನರ್ಗೂ ವಿ ಎಕ್ಸ್ಪೆಕ್ಟ್ ದ ಸೇಮ್ ಅನಾನಿಮಿಟಿ, ಹ್ಮ್. ಬಟ್ ಸ್ವಲ್ಪ ರೂಲ್ಸ್ಗಳಲ್ಲಿ ದ ರೂಲ್ಸ್ ವಿಲ್ ನಾಟ್ ಸ್ಟೇಟ್ ದಟ್. ಫಿಸಿಕಲ್ ಹ್ಮ್. ಪರಿಚಯ ಆಗಬಾರ್ದು ಅಂತ ಏನು ಇಲ್ಲ ಅಂತ ಒಂದು ರೂಲ್ ಹಾಕಿಲ್ಲ. ಓಕೆ ಬಟ್ ಹುಡುಗರಿಗೆ ಮಾತ್ರ ಇಟ್ಸ್ ವೆರಿ ರೈಟ್ಲಿ ಹುಡುಗರಲ್ಲೂ ಅನಾನಿಮಿಟಿ ಮೇಂಟೈನ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾರೆ. ಓಕೆ ವಿ ಎಕ್ಸ್ಪೆಕ್ಟ್ ದಟ್ ಅನಾನಿಮಿಟಿ ಬಿಕಾಸ್ ಆಫ್ ವೇರಿಯಸ್ ಸೊಸೈಟಿ ರೀಸನ್ಸ್. ಕರೆಕ್ಟ್ ಇವತ್ತು ಏನೋ ಸ್ಟ್ರೆಸ್ ಅಲ್ಲಿ ನಮ್ಮ ಹತ್ರ ಕೆಲವು ಪೇಷಂಟ್ಸ್ ಬಂದು ಕೇಳಿದ್ದಾರೆ, ಹ್ಮ್. 0 ಕೌಂಟ್ ಇರುವಂತವ್ರು, ಹ್ಮ್. ಅನಿವಾರ್ಯದ ಪರಿಸ್ಥಿತಿಗಳಿಂದ ಅವ್ರಿಗೆ ಡೋನರ್ ಸ್ಪರ್ಮ್ ಬೇಕಾಗುತ್ತೆ ಸರ್, ಐ ಹ್ಯಾವ್ ಅ ಫ್ರೆಂಡ್, ಹ್ಮ್. ಅವನ ಹತ್ರ ತಗೊಂಡ್ಬಿಟ್ರೆ ಪರವಾಗಿಲ್ವಾ, ಹಿ ಇಸ್ ವೆರಿ ಇಂಟೆಲಿಜೆಂಟ್, ಅವನು IIT ಗ್ರಾಜುಯೇಟ್. ವಿ ಸೇ ಪ್ಲೀಸ್ ಡೋಂಟ್ ಡೂ ಆಲ್ ಸಚ್ ನಾನ್ಸೆನ್ಸ್. ಹ್ಮ್. ಅನಾನಿಮಸ್ ಆಗಿ ಬರೋ ಸ್ಪರ್ಮು ಲೀಗಲ್ ಆಗಿ ನಿಮ್ದೇ ಮಗು ಆಗುತ್ತೆ. ಹ್ಮ್. ಸೊ ಕೋರ್ಟ್ ವಿಲ್ ಡಿಕ್ಲೇರ್ ದಟ್ ಇಟ್ ಇಸ್ ಯೋರ್ ಲೀಗಲ್ ಚೈಲ್ಡ್ ಹ್ಮ್. ಅಂಡ್ ಲೀಗಲ್ ಹೇರ್ ಟು ಯೋರ್ ಪ್ರಾಪರ್ಟಿ ಅಂಡ್ ಎವ್ರಿಥಿಂಗ್ ಎಲ್ಸ್. ಹ್ಮ್. ಸುಮ್ಮನೆ ಕಿರಿಕಿರಿ ಮಾಡ್ಕೋಬೇಡಿ. ನಾಳೆ ದಿವಸ ನಿಮ್ಮ ಮಗು ವಿರಾಟ್ ಕೊಹ್ಲಿ ಥರ ಫೇಮಸ್ ಆಗ್ಬೋದು, ಸಚಿನ್ ತೆಂಡೂಲ್ಕರ್ ಥರ ರಿಚ್ ಆಗ್ಬೋದು, ಪಾಪ್ಯುಲರ್ ಆಗ್ಬೋದು. ಅವಾಗ ಎಂತ ಮಾಡ್ತೀರಾ, ಬಂದು ನನ್ ಸೇ ಮಗ ಇಟ್ ಇಸ್ ಮೈನ್ ಕ್ಲೇಮ್ ಮಾಡಿದ್ರೆ ಅವಾಗ ಫ್ಯೂಚರ್ ಹಾಳಾಗಲ್ವಾ ನಿಮ್ಮ ಮಗುದು? ಹ್ಮ್. ಹಿಲ್ ವೇ ಇನ್ ಟು ಕಾಂಟ್ರವರ್ಷಿಯಲ್ ಡಿಸಿಷನ್ಸ್. ಕರೆಕ್ಟ್. ಆಮೇಲೆ ಪಬ್ಲಿಕ್ ಪ್ರೆಷರ್ ಎಷ್ಟಾಗ್ಬಿಡುತ್ತೆ, ಎಲ್ಲರೂ ಮಾತಾಡಕ್ ಶುರು ಮಾಡ್ತಾರೆ. ಅನ್ನೆಸೆಸರಿ ಅಲ್ವಾ? ಮೆಂಟಲ್ ಟ್ರಾಮಾ ಟು ದ Trauma. ಕಿಡ್ ತುಂಬಾ ಕಷ್ಟ ಆಗತ್ತೆ. ಲೇಟರ್. ಕರೆಕ್ಟ್ ಕಾಂಟ್ರವರ್ಸಿ ಅಂದಾಗ ನೆನಪಾಯ್ತು. ಸ್ಟಾರ್ಟಿಂಗ್ ಅಲ್ಲಿ ಅವತ್ತು ಒಂದ್ ದಿವಸ ಡಿಸ್ಕಸ್ ಮಾಡಿದಾಗ ನೀವು ಹೇಳ್ತಾ ಇದ್ರಿ ಇಟ್ಸ್ ಅ ವೆರಿ ಪೆಕ್ಯುಲರ್ ಕೇಸ್, ಬಟ್ ನಂಗೆ ಕರೆಕ್ಟ್ ನೆನ್ಪಿದೆ. ಏನಪ್ಪಾ ಅಂದ್ರೆ ಮಗ ತೀರ್ಕೊಂಡ್ಬಿಟ್ಟಿರ್ತಾರೆ ಅಂಡ್ ಅವ್ರ ಸ್ಪರ್ಮ್ ನ ಫ್ರೀಸ್ ಮಾಡಿರ್ತಾರೆ ಅಂಡ್ ಈ ಲೇಡಿ ಬಂದು ಸ್ಪರ್ಮ್ ಫ್ರೀಸ್ ಮಾಡಿರಲ್ಲ, ಸ್ಪರ್ಮ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು ಅಂತ ಹೋಗಿದ್ದು ಕೋರ್ಟ್. ಇಲ್ಲ ಇಲ್ಲ ಇಲ್ಲ, ನೀವೇ ಅದೂ explain ಆಗಿದೆ. ಅದು ಇದೆಲ್ಲ ಆಗಿದೆ, ಇದು ಜಾಸ್ತಿ ಆಗಿದೆ. ಆಗಿರೋದು ಕೋವಿಡ್ ಎರಡೂ ಆಗಿದೆ. ಟೈಮ್ ಅಲ್ಲಿ. ಓಕೆ ಅಥವಾ ನಾನು ಹೇಳಿದೆ ಫರ್ಟಿಲಿಟಿ ಪ್ರಿಸರ್ವೇಶನ್ ಅಂತ ಒಂದು ವರ್ಡ್ ಹೇಳಿದೆ. ಹಾ. ಕ್ಯಾನ್ಸರ್ ಹೋಗ್ತಾ ಇರ್ತಾರೆ ಹಾ. ಟ್ರೀಟ್ಮೆಂಟ್ಗೆ, ಫ್ರೀಸ್ ಮಾಡಿರ್ತಾರೆ. ಓಕೆ ಏನಕ್ಕೆ? ನಾಳೆ ಏನಾದ್ರೂ ತೊಂದರೆ ಆಯ್ತು. ಯಾಕಂದ್ರೆ Sperm ಮೋಸ್ಟ್ ಆಫ್ ದ produce ಟೈಮ್ಸ್ ಆಗಿಲ್ಲ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಫ್ಟರ್ ಕೀಮೋಥೆರಪಿ ಡ್ರಗ್ಸ್ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆನೆ ಆಗುತ್ತೆ. ಹ್ಮ್. ಮುಂಚೆನೆ ಹೇಳ್ದಂಗೆ 5-6 ವರ್ಷನೇ ಆಗ್ಬೋದು, ಬರ್ದೇನೂ ಇರ್ಬೋದು. ಹ್ಮ್. ಸೊ ಹಂಗಾಗಿ ಫ್ರೀಸ್ ಮಾಡಿರ್ತಾರೆ. ಬಟ್ ಹ್ಮ್. ಇವಾಗ ಟ್ರೀಟ್ಮೆಂಟ್ ಅನ್ನೋದು ಯಾರು 5 ಇಯರ್ ಮಾರ್ಟಾಲಿಟಿ ಏನನ್ನ ಹೇಳ್ತೀವಿ, ಹ್ಮ್. ಸರ್ವೈವ್ ಆಗ್ಲಿಲ್ಲ ಆ ಹುಡುಗ, ಹ್ಮ್. ಆವಾಗ ಪೇರೆಂಟ್ಸ್ಗೆ ಅದ್ರ ಮೇಲೆ ಅಧಿಕಾರ ಇರಲ್ಲ. ಅಂದ್ರೆ ಅವರು ಅನ್ಲೆಸ್ ಕೋರ್ಟ್ ಇಂದ ಮುಂಚೆನೆ ತಂದಿರ್ಬೇಕು. ದಿಸ್ ಕ್ಯಾನ್ ಬಿ ಯೂಸ್ಡ್ ಲೇಟರ್ ಆನ್ ಫಾರ್ ಅದರ್ ಇದು ಫಾರ್ ಫರ್ಟಿಲಿಟಿ ಅಂತ. ಹ್ಮ್. ಫ್ರೀಸ್ ಮಾಡಿದ್ದು ಎಗ್ ಆಗ್ಲಿ ಸ್ಪರ್ಮ್ ಆಗ್ಲಿ, ಇಟ್ ಈಸ್ ಓನ್ಲಿ ಫಾರ್ ದಟ್ ಪರ್ಸನ್ ಆರ್ ದಟ್ ಕಪಲ್. ಪೇರೆಂಟ್ಸ್ ಹ್ಯಾವ್ ನೋ ನೋ ಸೇ. ಸೇ. ಸಿ ಅ ಪೇಷಂಟ್ ಹೂ ಇಸ್ ಗೋಯಿಂಗ್ ಥ್ರೂ ಟಫ್ ಟೈಮ್ಸ್, ಹ್ಮ್. ಕ್ಯಾನ್ಸರ್ ಟ್ರೀಟ್ಮೆಂಟು ಅವನಿಗೆ ಗೊತ್ತಿರುತ್ತೆ ಫ್ಯೂಚರಲ್ಲಿ ಟ್ರೀಟ್ಮೆಂಟ್ ಅವ್ನ ಫೇವರಲ್ಲಿ ಆಗದೇನೆ ಇರಬಹುದು. Okay. ಹಿ ಆರ್ ಶಿ ಕುಡ್ ಗೋ ಇನ್ ಟು ಆಲ್ ಸಾರ್ಟ್ಸ್ ಆಫ್ ಪ್ರಾಬ್ಲಮ್ಸ್. ಆವಾಗ ಅವರು ತಮ್ಮ ಮೆಂಟಲ್ ಸ್ಟೇಟು ಕ್ಲಿಯರ್ ಇರುವಾಗ, ಸ್ಯಾನಿಟಿ ಇರುವಾಗ, ಇನ್ ಪ್ರೆಸೆನ್ಸ್ ಆಫ್ ಅ ಲಾಯರ್ ಆರ್ ಅ ಮ್ಯಾಜಿಸ್ಟ್ರೇಟ್ ದೇ ಕ್ಯಾನ್ ಸೈನ್ ಅ ಕನ್ಸೆಂಟ್ ಹ್ಮ್. ಸೇಯಿಂಗ್ ನನ್ನ ನಂತರ ನನ್ನ ಗ್ಯಾಮೆಟ್ಸು ಸ್ಪರ್ಮ್ ಆರ್ ಎಗ್ ನನ್ನ ಸ್ಪೌಸ್ಗೆ ಬಿಲಾಂಗ್ ಆಗುತ್ತೆ ಅಂತ ಅವ್ರು ಕನ್ಸೆಂಟ್ ಕೊಡಬಹುದು. Okay. ಅಥವಾ ಟರ್ಮಿನಲಿ ಇಲ್ ಪೇಷಂಟ್ ಇದ್ಕೊಂಡು ಹ್ಮ್. ನೆಕ್ಸ್ಟ್ 6 months ಅಲ್ಲೋ 6 weeks ಅಲ್ಲೋ 6 days ಅಲ್ಲೋ ಹ್ಮ್. ಸಾಯ್ತಾರೆ ಅಂತ ಗೊತ್ತಿದ್ದಲ್ಲಿ ಅವರು ತಮ್ಮ ಕನ್ಸೆಂಟ್ನ ಇನ್ ಪ್ರೆಸೆನ್ಸ್ ಆಫ್ ಅ ಪೊಲೀಸ್ ಆಫೀಸರ್ ಆರ್ ಮ್ಯಾಜಿಸ್ಟ್ರೇಟ್ ಆರ್ ಇವನ್ ಎ ಗುಡ್ ಡಾಕ್ಟರ್, ಗುಡ್ ಸ್ಟ್ಯಾಂಡಿಂಗ್ ಡಾಕ್ಟರ್ ಅಲ್ಲಿ ಕೊಟ್ಟು ಹ್ಮ್. ಕನ್ಸೆಂಟ್ ಅಂತ ಮಾಡಿದ್ರೆ ದ ಪರ್ಸನ್ ಹೂ ಹ್ಯಾಸ್ ಬಿನ್ ಪುಟ್ ಆಸ್ ಅ ನಾಮಿನಿ ಟು ದ್ಯಾಟ್ ವಿಲ್ ಹೋಲ್ಡ್ ಫುಲ್ ರೈಟ್ಸ್ ಹೌ ಟು ಯೂಸ್ ದ್ಯಾಟ್ ಓಕೆ ಆ ಗ್ಯಾಮೆಟ್ಸ್ನ. ಇದು ಲೀಗಲ್ ಆರ್ಡರ್ ಇದೆ ಕರ್ನಾಟಕ ಹೈಕೋರ್ಟಲ್ಲಿ. ಹ್ಮ್. ಇದೇ ಹೈಕೋರ್ಟ್ದ ರೂಲ್ಸ್ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ, ತೆಲಂಗಾಣದಲ್ಲಿ ಹಲವಾರು ಕೇಸ್ಗಳು ರೈಟ್ ನಾವು ಫೈಟ್ ಆಗ್ತಾ ಇದಾವೆ. ಓಕೆ ದಿಸ್ ಇಸ್ ಅ ಲೀಗಲ್ ಸ್ಟ್ಯಾಂಡ್. ಓಕೆ ಇವಾಗ ನೀವು ಕೇಳಿದ ಟೀಸಾ ಸ್ಪರ್ಮ್ ನ ತೆಗೆದ್ರು ಅಂದಲ್ಲ, ದಿಸ್ ಹ್ಯಾಪನ್ ಡ್ಯೂರಿಂಗ್ ಕೋವಿಡ್ ಇನ್ ವಡೋದರ, ಹ್ಮ್. ವೇರ್ ಇನ್ ಪೇರೆಂಟ್ಸ್ ಪುಟ್ ಎ ಕೇಸ್ ಇಮಿಡಿಯೇಟ್ಲಿ ಬಿಕಾಸ್ ಕೋವಿಡ್ ಅಲ್ಲಿ ಇದ್ದ ಹುಡುಗ, Correct. ಚಾನ್ಸಸ್ ಆಫ್ ಸರ್ವೈವಲ್ Survival ಸ್ಲಿಮ್ ಕಮ್ಮಿ ಇತ್ತು ಅಂದಿದ್ದಕ್ಕೆ ಹೋಗ್ಬಿಟ್ಟು ಸ್ಪರ್ಮ್ಸ್ ನ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿದ್ದಾರೆ ಹಾ. ಫರ್ಟಿಲಿಟಿ ಸೆಂಟರ್ ಅಲ್ಲಿ. ಏನಾಗಿದೆ ಮುಂದೆ ಇಲ್ಲ I am ma'am, not sure. ಇದೇ ರೂಲೇ ಇದೇ ಕೇಸಲ್ಲಿ ಬ್ಯಾಂಗ್ಳೂರ್ ಹೈಕೋರ್ಟ್ ಅಲ್ಲಿ
ಅದರಿಂದನೇ ದಟ್ ಈಸ್ ದ ಬೇಸಿಕ್ For the ಸಕ್ಸಸ್ all ಸ್ಟೋರಿ. other ಎಲ್ಲ fertility ಸ್ಟೆಮ್ ಔಟ್ cases. ಆಗಿರೋದ್ರಿಂದನೇ ಹ್ಮ್. ಬೆಂಗಳೂರಲ್ಲಿ ದೇ ಪರ್ಮಿಟೆಡ್. ಹ್ಮ್. ಅತ್ತೆ ಮಾವನ್ಗೆ ಅದು ಮಗ ಕೊಮೆಟೋಸ್ ಅಂದ್ರೆ ಬ್ರೈನ್ ಡೆಡ್, ಹಾ. ಆರ್ಗನ್ಸ್ ಆರ್ ಲಿವಿಂಗ್, ಆಕ್ಸಿಡೆಂಟಲಿ ಆಕ್ಸಿಡೆಂಟ್. ಹಾ. RTA ಅಂದ್ರೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟಲಿ. ಹ್ಮ್. ಸೊ ಹೂ ವಿಲ್ ನೋ ಸಾಯ್ತೀವಿ ಅಂತ ಕನ್ಸೆಂಟ್ ಹೆಂಗ್ ಕೊಡ್ತೀರಾ? ಹ್ಮ್. ಯು ಕಾಂಟ್ ಕನ್ಸೆಂಟ್. ಹೆಲ್ದಿ ಮ್ಯಾನ್ ನನ್ಗೆ ಏನು ಕನ್ಸೆಪ್ಟ್? ಹಾ. ಐ ಆಮ್ ನಾಟ್ ಇವನ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಟ್ ದಟ್ ಟೈಮ್. ಮದುವೆ ಆಗಿ 2 ವರ್ಷ ಆಗಿದೆ. ಹಿ ಈಸ್ ಬ್ರೈನ್ ಡೆಡ್ ಆನ್ ವೆಂಟಿಲೇಟರ್. ವೈಫ್ ಈಸ್ ಕ್ರಿಯೇಟಿಂಗ್ ರಕ್ಕಸ್. ನನಗೆ ಇವಂದೇ ಮಗು ಬೇಕು, ಹಿ ಈಸ್ ದ ಲವ್ ಆಫ್ ಮೈ ಲೈಫ್, ನನಗೆ ಇವಂದೇ ಮಗು ಬೇಕು, ನನಗೆ ಟಿಸಾ ಮಾಡ್ರಿ, ಸ್ಪರ್ಮ್ ಪ್ರಿಸರ್ವ್ ಮಾಡ್ರಿ ಅಂತ ಕಾಲ್ ಬಂತು ಒಂದು IVF ಸೆಂಟರ್ಗೆ. ವಿದಿನ್ 6 hours ಮಾಡಬೇಕು. ಇಲ್ಲದೆ ಹೋದಲ್ಲಿ ಹೋಗ್ತಾ ಹೋಗ್ತಾ ಆರ್ಗನ್ಸ್ ವಿಲ್ ಡೈ. Collapse, ಹಾ. ಯು ಕಾಂಟ್ ಕೀಪ್ ದ ಆರ್ಗನ್ ಅಲೈವ್ ಫಾರ್ ಲಾಂಗ್ ಟೈಮ್ ಅಲ್ಲ. ಸೊ 6 hours ಅಲ್ಲಿ ಮಾಡಬೇಕು ಅಂದ್ರೆ 6 hours ಅಲ್ಲಿ ಯಾವ ಕೋರ್ಟ್ ರೂಲಿಂಗ್ ಕೊಡುತ್ತೆ? ಹೌದು. ಸೊ ಎಲ್ಲೂ ರೂಲಿಂಗ್ ಸಿಗ್ಲಿಲ್ಲ. ಪೇರೆಂಟ್ಸ್ ಹೇಳ್ತಾರೆ ಡೋಂಟ್ ಬುಚರ್ ಮೈ ಚೈಲ್ಡ್, ಕರೆಕ್ಟ್. ಐ ಡೋಂಟ್ ವಾಂಟ್ ಮೈ ಚೈಲ್ಡ್ ಟು ಗೋ ಥ್ರೂ ಆಲ್ ದಿಸ್ ಆಫ್ಟರ್ ಬೀಯಿಂಗ್ ಡೆಡ್ ಅಂತ. ಈ ಲೀಗಲ್ ಸ್ಟ್ಯಾಂಡಿಂಗ್ ಅಲ್ಲಿ ಕಷ್ಟ ಎಂತ ಮಾಡ್ತೀರಾ? ಸೊ ಸಮ್ ಸ್ಮಾರ್ಟ್ ಲಾಯರ್ ಕೋರ್ಟ್ಗೆ ಅಪ್ರೋಚ್ ಮಾಡಿ ಪರ್ಮಿಟ್ ಅಸ್ ಟು ರಿಟ್ರೀವ್ ದ ಸ್ಪರ್ಮ್ಸ್, ಯೂಸ್ ಮಾಡೋದು ಬಿಡೋದು ಆಮೇಲೆ ನೋಡೋಣ ಅಂತ ಹೇಳಿ ಪರ್ಮಿಷನ್ ತಗೊಂಡು, ಆ ನಂತರ ಆ ಹುಡುಗಿ ನಾನು ಸೂಸೈಡ್ ಮಾಡ್ಕೋತೀನಿ ಇಫ್ ಐ ಡೋಂಟ್ ಗೆಟ್ ದಿಸ್ ಸ್ಪರ್ಮ್ಸ್ ಅಂಡ್ ಐ ವಾಂಟ್ ದ ಬೇಬಿ ಫ್ರಮ್ ದ ಸೇಮ್ ಬಾಯ್ ಅಂತ ಹೇಳ್ಕೊಂಡು ಏನೋ ಲೀಗಲ್ ಟರ್ಮ್ಸ್ ತಗೊಂಡು ಕೊನೆಗೆ ಕೋರ್ಟ್ ಪರ್ಮಿಟ್ ಮಾಡಿ ಆ ಹುಡುಗಿನ. ಶಿ ಅಂಡರ್ವೆಂಟ್ IVF, ಶಿ ಹ್ಯಾಸ್ ದಟ್ ಬಾಯ್ಸ್ ಬೇಬಿ. ಓಕೆ. ಓಕೆ. ಆಮೇಲಿಂದ ರಿಪರ್ಕಷನ್ಸ್ ನಮ್ಗೆ ಗೊತ್ತಿಲ್ಲ. ಕೋರ್ಟ್ ಡಸಂಟ್ ಗೋ ಇನ್ ಟು ಆಲ್ ದಟ್. ದಿಸ್ ಈಸ್ ದ ಕೇಸ್ ಫ್ರಮ್ ವಿಚ್ ಎವ್ರಿಥಿಂಗ್ ಸ್ಟೆಮ್ಸ್ ಔಟ್. ಬೆಂಗಳೂರು ಹೈಕೋರ್ಟ್ ಅಲ್ಲಿ ಆಗಿರೋ ಕೇಸು ಇದು, ರೂಲಿಂಗ್ ಆಗಿರೋದು. ಐ ಆಮ್ ನಾಟ್ ಅ ಲೀಗಲ್ ಸ್ಪೆಷಲಿಸ್ಟ್ ಬಟ್ ಐ ನೋ ಇಟ್ ಫ್ರಮ್ ಅ ಹಾರ್ಸಸ್ ಮೌತ್. ಎಕ್ಸ್ಟೆನ್ಷನ್ ಆಫ್ ದಿಸ್ ಪಾಯಿಂಟ್, ಈಗ ಒಂದು ಕಪಲ್ IVF ಮಾಡಿದ್ದಾರೆ, ಅವ್ರಿಗೆ 5 ಒಳ್ಳೆ ಎಂಬ್ರಿಯೋ ಬಂತು, ಒಂದು ಮಗು ಆಯ್ತು. ದೇಸೆ ಸಾಕಪ್ಪ, ನಮಗೆ ನಮ್ಮ ಸಕ್ಸಸ್ ಸ್ಟೋರಿ ಸಾಕಿಲಿಗೆ. ಮಗು ಆರೋಗ್ಯವಾಗಿದೆ, 3 ವರ್ಷ ಆಯ್ತು, ನಮಗೆ ಮಗು ಚೆನ್ನಾಗಿ ಬೆಳೆದಿದೆ, ಬೇರೆ 4 ಎಂಬ್ರಿಯೋಸ್ನ ನೀವು ಡಿಸ್ಕಾರ್ಡ್ ಮಾಡಿ ಅಂತ ಹೇಳ್ತಾರೆ. ಕ್ಯಾನ್ ಎನಿ IVF ಸೆಂಟರ್ ಯೂಸ್ ದೋಸ್ ಎಂಬ್ರಿಯೋಸ್ ಫಾರ್ ಅದರ್ ಕಪಲ್ಸ್? ಮಾಡಬಾರ್ದು. ಲೀಗಲಿ ನಾಟ್ ಅಲೌಡ್. ಇವ್ರು ಡಿಸ್ಕಾರ್ಡ್ ಮಾಡಿ ಅಂತ ಹೇಳಿದಾಗ ಎಂಬ್ರಿಯಾಲಜಿಸ್ಟು ಆ ಎಂಬ್ರಿಯೋಸನ್ನ ಲೇಬಲ್ ಆಗಿರೋದು ವಿತ್ ದೇರ್ ನೇಮ್ಸ್ ತೋರಿಸಿ ಅವ್ರಿಗೆ ಡಿಸ್ಕಾರ್ಡ್ ಮಾಡಬೇಕು ಅವ್ರ ಕಣ್ ಮುಂದೆ. ಇನ್ಫ್ಯಾಕ್ಟ್ ಅವ್ರ ಕೈಲೇ ಕೊಡಬೇಕು, ಡಿಸ್ಕಾರ್ಡ್ ಮಾಡ್ರಿ ಅಂತ. ವಾಟ್ ಇಸ್ ದ ಪ್ರೊಸೀಜರ್ ಸರ್ ಅಂದು ಕೊಟ್ಟಾಗ? ದೇ ಹ್ಯಾವ್ ಟು ಜಸ್ಟ್ ಎಂಪ್ಟಿ ಇಟ್ ಇನ್ ಅಷ್ಟೇ ಎಂಪ್ಟಿ ಮಾಡ್ಬೇಕು. ಅದನ್ನ ಎಂಪ್ಟಿ ಮಾಡೋದಕ್ಕೆ ಯಾಕೆ ಬಂತಿ ಪಾಯಿಂಟ್ ಅಂದ್ರೆ, ಕೆಲವು ಸತಿ ಏನಾಗುತ್ತೆ, ಒಳ್ಳೊಳ್ಳೆ ಎಂಬ್ರಿಯೋಸ್ ಕೂತ್ಕೊಂಡಿರ್ತಾವೆ ಸ್ಟಾಕ್ ಅಲ್ಲಿ, ಅವರು ಬರೋದು ಇಲ್ಲ, ಅದು ಯೂಸು ಆಗಲ್ಲ. ಬಟ್ ದೇರ್ ಆರ್ ಪೀಪಲ್ ಹೂ ನೀಡ್, ಹೇಳಿದ್ರಿ ಸ್ಪರ್ಮ್ ಬೇರೆಯವ್ರದ್ದು ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್, ಇದನ್ನೇ ಹಾಕ್ಬೋದಲ್ಲ, ಆಲ್ರೆಡಿ ಡೆವಲಪ್ ಆಗಿದೆ. ಹಂಗ ಮಾಡಿ ಎಷ್ಟೊಂದ್ ಸತಿ ತೊಂದರೆ ಮಾಡಿದ್ದಾರೆ. ಆ ಲೀಗಲ್ ಪ್ರಾಬ್ಲಮ್ಸು ಇವಾಗ ಇನ್ ಸ್ಮಾಲ್ ಗ್ಲಿಮ್ಸ್ ನಿಮ್ ಕಣ್ಣಿಗೆ ಬರ್ತಾ ಇದಾವೆ. ನೀವು ಕೇಳಲ್ಲ ಗುರುಗ್ರಾಮದಲ್ಲಿ ಆಗಿರೋದು. ಮಿಸ್ಟೇಕ್ ಈಸ್ ಒನ್ ಥಿಂಗ್, ಇಟ್ ಮೇ ನಾಟ್ ಬಿ ಅ ಮಿಸ್ಟೇಕ್ ಆಲ್ಸೋ. It could be a deliberate act of negligence.